ಓಂ ನಮೋ ವೆಂಕಟೇಶಾಯ. ರೀಸೆಂಟ್ ಡೇಸಲ್ಲಿ ನಾನು ಶ್ರೀವಾಣಿ ಟಿಕೆಟ್ ಬುಕ್ ಮಾಡ್ಕೊಬೇಕು ಅಂತ ಹೋದೆ. ಆಗ ಪ್ರೋಸೆಸ್ ಹೆಂಗೇನಿದೆ ಅಂತ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಕನ್ನಡದಲ್ಲಿ ಯಾರೂ ಪ್ರೋಸೆಸ್ನ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಇದು ನನ್ನ ಸಣ್ಣ ಪ್ರಯತ್ನ. ಅದಕ್ಕೂ ಮುಂಚೆ ಈಗ ರೀಸೆಂಟ್ ಡೇಸಲ್ಲಿ TTD ಅವರು ಶ್ರೀವಾಣಿ ಟಿಕೆಟ್ಸ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೊಳೋದಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ಹೇಗೆ ಮಾಡೋದು ಅಂತ ತಿಳ್ಕೊಬೇಕಾದಾಗ ಆನ್ಲೈನಲ್ಲಿ 800 ಟಿಕೆಟ್ಸ್ ರಿಲೀಸ್ ಆಗುತ್ತೆ ಎವ್ರಿ ಡೇ. ಸೊ ಅದ್ರ ಪ್ರೋಸೆಸ್ ತಿಳ್ಕೊಳ್ಳೋಣ ಈಗ. ಫಸ್ಟು ನಾನು TTDದು ಆ್ಯಪ್ನ ಡೌನ್ಲೋಡ್ ಮಾಡಿದ್ದೀನಿ. ಅಲ್ಲಿ ಹೋಗಿ ಶ್ರೀವಾಣಿ ಟ್ರಸ್ಟಿಗೆ ಹೋದರೆ ಅಲ್ಲಿ ನಮಗೆ ಇದೊಂದು ಪೇಜ್ ಬರುತ್ತೆ. ನಾವಲ್ಲಿ ನಮ್ಮ ಲಾಗಿನ್ ಡೀಟೇಲ್ಸ್ ಹಾಕಬೇಕಾಗತ್ತೆ. ಅಂದರೆ ನೀವು ಆಲ್ರೆಡಿ ಲಾಗಿನ್ ಮಾಡ್ಕೊಬೇಕಾಗತ್ತೆ. ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ಲಾಗಿನ್ ಮಾಡಬೇಕಾಗತ್ತೆ. ಅದು ಹೋಗಿದ್ದಾದಮೇಲೆ ಮೇಲೆ 3 ಡಾಟ್ಸಲ್ಲಿ ಪ್ರೆಸ್ ಮಾಡಿದ್ರೆ ಡೊನೇಷನ್ ಆಪ್ಷನ್ ಸಿಗುತ್ತೆ ನಿಮಗೆ. ಡೊನೇಷನ್ ಆಪ್ಷನಲ್ಲಿ ಕೆಳಗಡೆ ಹೋಗಿ ಡೊನೇಟ್ ಅನ್ನೋದನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಮೇಲೆ ಹೋಗಿ ಐ ಅಗ್ರಿ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ನೀವು ಎಷ್ಟು ಡೊನೇಷನ್ ಮಾಡಬೇಕು ಅಂತ ಸಿಗುತ್ತೆ. ಸೊ 10,000 ರುಪೀಸ್ ಕೊಟ್ಟರೆ ಒಬ್ಬರಿಗೆ ದರ್ಶನ, 20,000 ರುಪೀಸ್ ಕೊಟ್ಟರೆ ಇಬ್ಬರಿಗೆ ದರ್ಶನ, ಹಾಗೆ ಒಬ್ಬರಿಗೆ 10,000 ರುಪೀಸ್ ಲೆಕ್ಕದಲ್ಲಿ ನೀವು ಬುಕ್ ಮಾಡ್ಕೊತಾ ಹೋಗ್ಬೋದು. ಆದರೆ ಈಗಿನ ಶ್ರೀವಾಣಿ ಆನ್ಲೈನ್ ನಾವು 4 ಜನದ್ದು ಮಾತ್ರ ದರ್ಶನ ಪಡ್ಕೊಳಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ 4 ಜನದ ಡೀಟೇಲ್ಸ್ ಮಾತ್ರ ಹಾಕ್ಬೋದಾಗಿದೆ. ಸೊ ನಾನಿಲ್ಲಿ 10,000 ರುಪೀಸ್ ಅಂತ ಹಾಕಿರೋದ್ರಿಂದ ನನಗೆ ಒಂದೇ ಒಂದು ಪಿಲ್ಗ್ರಿಮೇಜ್ ಡೀಟೇಲ್ಸ್ ತೋರಿಸ್ತದೆ. ನಾನು ಅವ್ರ ಹೆಸರು, ನನ್ನ ಹೆಸರು, ಏಜು, ನಾನು ಮೇಲಾ ಫೀಮೇಲಾ, ಜೆಂಡರ್ ಏನಿದೆ ಅದು, ಆಧಾರ್ ಕಾರ್ಡ್, ಹಾಗೆ ಆಧಾರ್ ಕಾರ್ಡ್ ವ್ಯಾಲಿಡ್ ಆಧಾರ್ ಕಾರ್ಡ್ ಕೊಡಬೇಕಾಗತ್ತೆ, ಡೀಟೇಲ್ಸ್ ಕೊಡಬೇಕಾಗತ್ತೆ. ಅದು ಆಗಿದ್ದಾದಮೇಲೆ ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ ವೇರ್ ನಿಮಗೆ 2 ಆಪ್ಷನ್ ಸಿಗುತ್ತೆ. ಒಂದು HDFC ಬ್ಯಾಂಕು ಮತ್ತು ಇನ್ನೊಂದು ಫೆಡ್ರಲ್ ಬ್ಯಾಂಕು. HDFC ಬ್ಯಾಂಕ್ ಮೂಲಕ ನೀವು ಡೊನೇಟ್ ಮಾಡೋದ್ರಿಂದ ನಿಮಗೆ ಫಾಸ್ಟಾಗಿ ಆಗುತ್ತೆ. ಸೊ HDFC ಬ್ಯಾಂಕ್ನ ಸೆಲೆಕ್ಟ್ ಮಾಡಿ ನಿಮ್ಮ ಕಾರ್ಡ್ ಡೀಟೇಲ್ಸ್ ಹಾಕಿ ನಿಮಗೆ OTP ಬಂದಮೇಲೆ ನಿಮಗೆ ಡೊನೇಷನ್ ಕನ್ಫರ್ಮೇಷನ್ ಕೊಡ್ತಾರೆ. ಅದರದ್ದು ರಿಸಿಪ್ಟ್ ಕೂಡ ನಿಮಗೆ ಸಿಗುತ್ತೆ. ಸೊ ಅಲ್ಲಿಗೆ ನಮ್ಮದು ಪ್ರೋಸೆಸ್ 1 ಕಂಪ್ಲೀಟ್ ಆಗುತ್ತೆ. ಡೊನೇಷನ್ ರೆಸಿಪ್ಟ್ ಸಿಗುತ್ತೆ. ಬಟ್ ಕರೆಂಟ್ ಡೇನೇ ದರ್ಶನ ಆಗಬೇಕು ಅಂತ ಅಂದರೆ ನಾವು ಸೇಮ್ ಡೇ ಶ್ರೀವಾಣಿ ಟಿಕೆಟ್ಸ್ನ ಅಂದರೆ 500 ರುಪೀಸ್ ಕೊಟ್ಟು ಆವತ್ತಿನ ದಿನವೇ ದರ್ಶನ ಹೇಗೆ ಪಡ್ಕೊಳೋದು ಅಂತ ನಾನು ಪಾರ್ಟ್ 2ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೋಪ್ ನಿಮ್ಗೆ ಈ ಡೊನೇಷನ್ ಪ್ರೋಸೆಸ್ ಅರ್ಥ ಆಗಿದೆ ಅಂತ. ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ಸ್ನ ಡ್ರಾಪ್ ಮಾಡಿ. ನಾನು ಆದಷ್ಟು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಇನ್ನು ಸೆಕೆಂಡ್ ವರ್ಷನ್ನ ಅಥವಾ ಸೆಕೆಂಡ್ ವೇ ಆಫ್ ಹೇಗೆ ಆ ಟೈಮಲ್ಲಿ 9 o'clock ರಿಲೀಸ್ ಆಗುತ್ತಲ್ವ, ಕೋಟಾ ರಿಲೀಸ್ ಆದಾಗ ಹೇಗೆ ಬುಕ್ಕಿಂಗ್ ಮಾಡ್ಕೊಳೋದು ಅಂತ ಅಂದ್ಬಿಟ್ಟು ನಾನು ಪಾರ್ಟ್ 2ಅಲ್ಲಿ ಹೇಳ್ತೀನಿ. ಅಲ್ಲಿ ತನಕ ನಮೋ